ನಮಸ್ಕಾರ ವೀಕ್ಷಕರೇ, ಗಾದೆ ಮಾತುಗಳ ಸರಣಿಗೆ ಸ್ವಾಗತ. ಇಂದಿನ ಗಾದೆ ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡು. ಒಂದು ಹಳ್ಳಿಯಲ್ಲಿ ಒಬ್ಬ ತಾಯಿ ತನ್ನ ಚಿಕ್ಕ ಮಗುವಿನೊಂದಿಗೆ ವಾಸಿಸುತ್ತಿದ್ಲು. ಅವಳು ತುಂಬಾ ಬಡವಳಾಗಿದ್ಲು. ಮಗುವನ್ನ ಬಹಳ ಪ್ರೀತಿಯಿಂದ ಸಾಕ್ತಿದ್ಲು. ಅವಳ ಮನೆಯಲ್ಲೊಂದು ಮುಂಗ್ಸಿ ಇತ್ತು. ಅವಳಿಗೆ ಆ ಮುಂಗ್ಸಿ ಮನೆಯ ಸದಸ್ಯನಂತೆಯೇ ಆಗಿತ್ತು. ಮಗುವಿನ ಜೊತೆ ಆಟವಾಡ್ತಿತ್ತು, ಮನೆಗೆ ಕಾವಲಾಗಿ ಇರ್ತಿತ್ತು. ಒಂದು ದಿನ ತಾಯಿ ನೀರು ತರೋಕೆ ಅಂತ ಹೊರಗೆ ಹೋಗ್ಬೇಕಾಯ್ತು. ಹೋಗೋ ಮುನ್ನ ಮಗುವನ್ನ ತೊಟ್ಟಿಲಿನಲ್ಲಿ ಮಲಗಿಸಿ ನನ್ನ ಮಗು ಸುರಕ್ಷಿತವಾಗಿರಲಿ ಅಂತ ಮನಸ್ಸಿನಲ್ಲೇ ಪ್ರಾರ್ಥಿಸಿ ಹೊರಟಳು. ತಾಯಿ ಹೊರ ಹೋಗಿದ್ದಾಗ ಮನೆಯೊಳಗೊಂದು ಹಾವು ನುಗ್ಗಿತು. ಅದನ್ನು ಕಂಡ ಮುಂಗುಸಿ ಕ್ಷಣ ಮಾತ್ರವೂ ಯೋಚಿಸದೆ ಮಗುವನ್ನ ರಕ್ಷಿಸಲು ಹಾವಿನ ಮೇಲೆ ಹಾರಿತು. ಭಯಾನಕ ಹೋರಾಟದ ನಂತರ ಮುಂಗುಸಿ ಹಾವನ್ನ ಕೊಂದುಬಿಡ್ತು. ಆದರೆ ಅದರ ಬಾಯಲ್ಲಿ ರಕ್ತ ತಗುಲಿತ್ತು. ಸ್ವಲ್ಪ ಹೊತ್ತಿನ ನಂತರ ತಾಯಿ ಮನೆಗೆ ಬಂದ್ಲು. ಬಾಗಿಲ ಬಳಿ ಇದ್ದಂತ ಮುಂಗುಸಿಯ ಬಾಯಿ ರಕ್ತ ಆಗಿದ್ದನ್ನ ಕಂಡು ಏನಾಯ್ತು ಅಂತ ಪರಿಶೀಲಿಸದೆ ನನ್ನ ಮಗುವಿಗೆ ಏನಾದರೂ ಆಗಿರಬೇಕು ಅನ್ಕೊಂಡ್ಲು. ಕೋಪ ಮತ್ತು ಆತಂಕದಲ್ಲಿ ಸತ್ಯವನ್ನ ತಿಳಿದೇನೆ ತಾಯಿ ಮುಂಗುಸಿಯನ್ನ ಹೊಡೆದು ಕೊಂದಳು. ನಂತರ ಒಳಗೆ ಹೋಗಿ ನೋಡಿದಾಗ ಮಗು ಸುರಕ್ಷಿತವಾಗಿಯೇ ಮಲಗಿತ್ತು. ಪಕ್ಕದಲ್ಲಿ ಸತ್ತ ಹಾವು ಬಿದ್ದಿತ್ತು. ಆ ಕ್ಷಣದಲ್ಲಿ ತಾಯಿಗೆ ತನ್ನ ತಪ್ಪಿನ ಅರಿವಾಯಿತು. ಕಣ್ಣಿಗೆ ಕಂಡದ್ದನ್ನೇ ನಂಬಿ ಸತ್ಯವನ್ನ ಪರಿಶೀಲಿಸದೆ ತೀರ್ಮಾನ ಮಾಡಿದುದಕ್ಕೆ ಅವಳಿಗೆ ತುಂಬಾ ಪಶ್ಚಾತ್ತಾಪ ಆಯಿತು. ಈ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ, ಪ್ರತ್ಯಕ್ಷವಾಗಿ ಕಂಡ್ರೂ ಪ್ರಮಾಣಿಸಿ ನೋಡಬೇಕು. ಇಲ್ಲದಿದ್ದರೆ ಅವಸರದಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳು ಅನಾಹುತಕ್ಕೆ ಕಾರಣವಾಗುತ್ತೆ ಮಕ್ಕಳ. ಮುಂದಿನ ಕಥೆಯಲ್ಲಿ ಮತ್ತೆ ಸಿಗೋಣ ಮಕ್ಕಳ. ಬಾಯ್ ಬಾಯ್.